Hello students, welcome to my e-learning class. Here I am with 2 marks question and answers of income tax 2. Myself Professor R.S. Udapudi from BLDEA'S College, Jamkhandi. The first question is on interhead set-off. What is interhead set-off? Section 71 explains about interhead set-off. It says where the net result of computation made for any assessment year in respect of any head of income is loss. We are speaking here about the loss. The same can be set off against income from other heads. I am repeating. The net result of computation made for any assessment year in respect of any head of income is loss. The same can be set off against income from other heads. That means you can say it as interhead set off means setting off the loss of one head with income of other head. One head with another head of income. That means when we have 5 heads of incomes, 5 ಮೂಲಗಳಿಂದ ನಮಗೆ ಇನ್ಕಮ್ ಬರ್ತೈತಿ ಅಂತ ಹೇಳಾಕತ್ತೇವಿ. ಒಂದು ಸ್ಯಾಲ್ರಿ ಇರ್ಬೋದು, ಫ್ರಮ್ ಹೌಸ್ ಪ್ರಾಪರ್ಟಿ ಇರಬಹುದು, ಕ್ಯಾಪಿಟಲ್ ಗೇನ್ ಇರಬಹುದು, ಅಥವಾ ಪ್ರಾಫಿಟ್ ಆರ್ ಗೇನ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಇರ್ಬೋದು, ಅದರ್ ಸೋರ್ಸಸ್ ಇರ್ಬೋದು. ಈ 5 ಹೆಡ್ ಒಳಗೆ ಲಾಸಸ್ ಏನದಾವಲ್ಲ, ಒಂದು ಲಾಸ ಇನ್ನೊಂದು ಲಾಸ್ ಜೋಡಿ ನಾವು ಅಡ್ಜಸ್ಟ್ ಮಾಡಬಹುದು ಅಂತ ಹೇಳಾಕತ್ತಾರ. ಅದನ್ನು ನಾವು ಇಂಟರ್ ಹೆಡ್ ಅಂದ್ರೆ ಒಂದು ಹೆಡ್ದಿಂದ ಈ ಹೆಡ್ದಿಂದ ಇದಕ್ಕೆ, ಈ ಹೆಡ್ದಿಂದ ಇದಕ್ಕೆ, ಈ ಹೆಡ್ದಿಂದ ಇದಕ್ಕೆ ಅಂತ ಹೇಳಾಕ್ತೇವೆ. ಜಸ್ಟ್ ಐ ಆಮ್ ಹಿಯರ್ ಎಕ್ಸ್ಪ್ಲೈನಿಂಗ್ ಅಬೌಟ್ ದ ಹೆಡ್ ಆಫ್ ಇನ್ಕಮ್ ಅಂತ ಹೇಳಾಕತ್ತೇನೆ ನಾನು. We know some of the rules are there for interhead adjustments also. Interhead adjustmentಗೂ ಅಲ್ಲೇನೈತಿ ಅಂತಂದ್ರೆ ರಿಸ್ಟ್ರಿಕ್ಷನ್ಸ್ ಅದಾವ. ಆ ರೂಲ್ಸನ್ನು ನಾವು ಇನ್ ಡೀಟೇಲ್ ಒಳಗೆ ವೆನ್ ವಿ ಆರ್ ಎಕ್ಸ್ಪ್ಲೈನಿಂಗ್ ಅಬೌಟ್ ದ 15 marks ಕ್ವಶನ್ ಐ ವಿಲ್ ಎಕ್ಸ್ಪ್ಲೈನ್ ಅಬೌಟ್. ಇಲ್ಲಿ 2 marks ಒಳಗೆ ನಾವು ಏನು ಹೇಳಾಕತ್ತೇವೆ ಅದಕ್ಕೆ, ವೇರ್ ದ ನೆಟ್ ರಿಸಲ್ಟ್ ಆಫ್ ಕಂಪ್ಯೂಟೇಷನ್ ಮೇಡ್ ಫಾರ್ ಎನಿ ಅಸೆಸ್ಮೆಂಟ್ ಇಯರ್ in respect of any head of income is loss, the same can be set off against income from other head ಅಂತ ಹೇಳ್ತೇವೆ. or interhead set off means setting off the loss of one head with income of other head ಅಂತ ಹೇಳ್ತೇವೆ. okay, next question. What is the base year of cost inflation index? base year ಕೇಳಾಕತ್ತಾರ. cost inflation index ದ ಬೇಸ್ ಇಯರ್ ಕೇಳಾಕತ್ತಾರ. ಆ್ಯಂಡ್ ಗಿವ್ ಅ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್. ಆಮೇಲೆ ಫಾರ್ಮುಲಾ ಕೇಳಾಕತ್ತಾರ. ಮ್ಯಾಲಿಂದ ಏನು ಕ್ವಶನ್ ಐತ್ಲ ಅದಕ್ಕೆ 1 mark ಇರತ್ತೆ, ಕೆಳಗಿಂದ ಇದೇನು ಕ್ವಶನ್ ಐತ್ಲ ಅದಕ್ಕೆ 1 marks ಇರ್ತೈತಿ. ಅಂದ್ರೆ ಫಾರ್ಮುಲಾಕ್ಕೆ 1 marks, ಇದು ಮ್ಯಾಲಿಂದ ಏನು ಬೇಸ್ ಇಯರ್ ಕೇಳಲ್ಲ ಅದಕ್ಕೆ 1 marks ಇರತ್ತೆ. ಇಲ್ಲೇ ಸ್ಪ್ಲಿಟ್ ಆಗಿರತ್ತಲ್ಲೇ. ಸೊ ಫಸ್ಟಿಗೆ ಇದು ಮ್ಯಾಲಿಂದ ಕ್ವಶನಕ್ಕೆ ಹಾಫ್ ಪೋರ್ಷನ್ ಏನೈತಲ್ಲ ಆ ಕ್ವಶನ್ಗೆ ಆನ್ಸರ. ಅರ್ಲಿಯರ್ ದ ಬೇಸ್ ಇಯರ್ ವಾಸ್ 1981. ಮೊದಲಿಗೆ 1981 ಬೇಸ್ ಇಯರ್ ತೊಗೋತಿದ್ವು. ಬಟ್ ಇನ್ 2017 ಬಜೆಟ್ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ 2001 ಆ್ಯಸ್ ಬೇಸ್ ಇಯರ್. ಮೊದಲಿಗೆ 2081 ಇನ್ ಸಮ್ ಆಫ್ ದ ಪ್ರಾಬ್ಲಮ್ಸ್ ಯು ವಿಲ್ ಫೈಂಡ್ 1981 ಆ್ಯಸ್ ದ ಬೇಸ್ ಇಯರ್. ಓಕೆ, 2017 ಬಜೆಟ್ದೊಳಗೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತು ಅಂತಂದ್ರೆ 2001 ಬೇಸ್ ಇಯರ್ ಅಂತ ಹೇಳಿ ತಗೋರಿ ಅಂತ ಹೇಳ್ತು. ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಫಾರ್ಮುಲಾ
ಕಾಸ್ಟ್ ಆಫ್ ಅಕ್ವಿಜೇಷನ್ ದಟ್ ಈಸ್ ಪರ್ಚೇಜ್ ಅಂತ ಹೇಳ್ತೇವೆ. ಕಾಸ್ಟ್ ಆಫ್ ಅಕ್ವಿಜೇಷನ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್. CII ಅಂದ್ರೆ ಏನು ಹೇಳಾಗುತ್ತೇವೆ ನಾವಲ್ಲಿ? CII ಅಂದ್ರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಫಾರ್ ದ ಇಯರ್ ಆಫ್ ಟ್ರಾನ್ಸ್ಫರ್ ಯಾವಾಗ ಆಗೈತಲ್ಲ ಆ ಟೈಮ್ನಾಗಿಂದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಇಟ್ ಹ್ಯಾಸ್ ಬಿನ್ ಡಿಸ್ಕ್ಲೋಸ್ಡ್ ಬೈ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಅದನ್ನು ಮಾಡಿರ್ತಾರೆ, ಅದನ್ನು ನಾವು ಡೈರೆಕ್ಟಾಗಿ ನೋಡ್ಕೊಳ್ಳೋದಷ್ಟು ಐತಲ್ಲಿ. ನೋಡ್ಕೊಂಡು ನಾವು ಅದನ್ನಲ್ಲೇ ಆ ವ್ಯಾಲ್ಯೂವನ್ನು ಪುಟಪ್ ಮಾಡ್ತೇವೆ ಈ ಫಾರ್ಮುಲಾ ಒಳಗೆ. ದ್ಯಾಟ್ ಈಸ್ ಡಿವೈಡೆಡ್ ಬೈ ಇದೇನು ಕಾಸ್ಟ್ ಆಫ್ ಅಕ್ವಿಜೇಷನ್ನ ಈಸ್ ಮಲ್ಟಿಪ್ಲೈಡ್ ವಿತ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಯರ್ ಆಫ್ ಅಕ್ವಿಜೇಷನ್. ಯಾವ ಇಯರ್ದೊಳಗೆ ನೀವು ಪರ್ಚೇಸ್ ಮಾಡಿರಲ್ಲ ಅದು ಆ ಇಯರ್ದೊಳಗಿಂದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ ಹೇಳಕತ್ತೇವೆ. ಆರ್ ಫಾರ್ 1981 to 82 ವಿಚ್ ಎವರ್ ಈಸ್ ಲೇಟರ್ ಅದರಲ್ಲೇ ಡಿವೈಡ್ ಮಾಡಾಕತ್ತೇವೆ ನಾವು ಅದನ್ನು. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ ಅದು ಫಾರ್ಮುಲಾ. State the rules for set off of short term capital losses. ಕ್ಯಾಪಿಟಲ್ ಲಾಸಸ್ ಒಳಗೆ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅದಾವ. ನಿಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸದ ರೂಲ್ಸ್ ಹೇಳ್ರಿ ಅಂತ ಹೇಳಿದಾರ. ಸೊ ರೂಲ್ಸ್ ಫಸ್ಟ್ ಒನ್, ಎನಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ಸ್. ಇಂಪಾರ್ಟೆಂಟ್ ಏನೈತಿ? ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ಸ್. ದ್ಯಾಟ್ ಮೀನ್ಸ್ ಇಟ್ ಮೇ ಬಿ ಶಾರ್ಟರ್ ಆರ್ ಲಾಂಗ್ ಟರ್ಮ್. ಅದಕ್ಕೆ ಏನು ಹೇಳ್ತೇವೆ? ಐದರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಯಾವುದೇ ಕ್ಯಾಪಿಟಲ್ ಗೇನ್ ಅದು ಜೋಡಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತಲ್ಲ ಇಟ್ ಕ್ಯಾನ್ ಬಿ ಸೆಟ್ ಆಫ್. ಸೊ ಫಸ್ಟ್ ರೂಲ್ ಏನು ಹೇಳಾಗತ್ತಲ್ಲೇ? ಎನಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ಸ್. ಅದನ್ನು ಕ್ಲಾಸಿಫೈ ಮಾಡಲಿಲ್ಲ ನಾವು, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ ಕ್ಲಾಸಿಫೈ ಮಾಡಲಿಲ್ಲ. ಯಾವುದೇ ಕ್ಯಾಪಿಟಲ್ ಗೇನ್ಸ್ಲೇ ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಇನ್ನು ಎರಡನೇ ರೂಲ್, such losses cannot be carried forward for more than 8 years. It can be adjusted within 8 assessment year immediately succeeding the assessment year for which the loss was first computed. Loss ಯಾವಾಗ ನೀವು ಫೈಂಡ್ ಔಟ್ ಮಾಡಿರಿ ವಿದಿನ್ 8 years ಅದನ್ನು ರೈಟ್ ಆಫ್ ಮಾಡೋಕ್ಕೆ ಅವಕಾಶ ಐತಿ, ಅದರ ನಂತರ ಇಲ್ಲ. ಓಕೆ, ಇದು ಎರಡನೇ ರೂಲ್. ವಾಟ್ ಆರ್ ಕ್ಯಾಜುವಲ್ ಇನ್ಕಮ್ಸ್? ಕ್ಯಾಜುವಲ್ ಇನ್ಕಮ್ಸ್ ಅಂದರೆ ಏನು ಅಂತ ಹೇಳಾಕತ್ತಾರೆ? ಎನಿ ಇನ್ಕಮ್ ವಿಚ್ ಈಸ್ ಕ್ಯಾಜುವಲ್ ಇನ್ ನೇಚರ್ ಅಂತ ಹೇಳ್ತೇವೆ. ಆ್ಯಂಡ್ ಎನಿ ಇನ್ಕಮ್ಸ್ ವಿಚ್ ಆರ್ ಅನ್ಆಂಟಿಸಿಪೇಟೆಡ್ ಆ್ಯಂಡ್ ನಾನ್ ರಿಕರಿಂಗ್ ಇನ್ ನೇಚರ್ ಆರ್ ಕಾಲ್ಡ್ ಕ್ಯಾಜುವಲ್ ಇನ್ಕಮ್ಸ್ ಅಂತ ಹೇಳ್ತೇವೆ ನಾವಲ್ಲಿ. ಒಂದು ಕ್ಯಾಜುವಲ್ ನೇಚರ್ ಐತಿ, ಆರ್ ಅದರ್ವೈಸ್ ಎನಿ ಇನ್ಕಮ್ಸ್ ವಿಚ್ ಆರ್ ಅನ್ಆಂಟಿಸಿಪೇಟೆಡ್, ನಮಗೆ ಎಕ್ಸ್ಪೆಕ್ಟೆಡ್ ಇಲ್ಲ ಆ ಇನ್ಕಮ್ ಬಂದೈತಲ್ಲೇ. ಆ್ಯಂಡ್ ನಾನ್ ರಿಕರಿಂಗ್ ಇನ್ ನೇಚರ್, ಅವು ಒನ್ಸ್ ಇನ್ ಅ ಟೈಮ್ ಬರತ್ತಾ, ರಿಪೀಟೆಡ್ಲಿ ಆಗಂಗಿಲ್ಲ, ಆ ಇನ್ಕಮ್ ರಿಪೀಟೆಡ್ಲಿ ಇಲ್ಲ, ಅದನ್ನು ನಾವು ಕ್ಯಾಜುವಲ್ ಇನ್ಕಮ್ಸ್ ಅಂತ ಹೇಳ್ತೇವೆ. ಎಕ್ಸಾಂಪಲ್ ಅದಕ್ಕೆ ಯಾವುದನ್ನು ಹೇಳ್ತೇವೆ ಅಂದರೆ ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ ಹೇಳ್ತೇವೆ, ಗ್ಯಾಮ್ಲಿಂಗ್ ಹೇಳ್ತೇವೆ, ಬೆಟ್ಟಿಂಗ್ ಹೇಳ್ತೇವೆ. ಕೆಲವೊಂದು ಟೈಮ್ನಾಗ ಏನು ಮಾಡೋಣ ಅಂದ್ರೆ ವಾಟ್ ಆರ್ ದ ಕ್ಯಾಜುವಲ್ ಇನ್ಕಮ್ಸ್ ಅಂತ ಹೇಳಿ ಕೇಳಿ ಗಿವ್ 2 ಎಕ್ಸಾಂಪಲ್ಸ್ ಅಂದರು ಕೇಳಿದಾರೆ. ಅದರ್ವೈಸ್ ಗಿವ್ ಎಕ್ಸಾಂಪಲ್ ಫಾರ್ ಕ್ಯಾಜುವಲ್ ಇನ್ಕಮ್ಸ್ ಅಂತಲೂ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಅದಕ್ಕೆ ಏನು ಮಾಡೀನಿ ಅಂದರೆ ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್, ಗ್ಯಾಮ್ಲಿಂಗ್, ಬೆಟ್ಟಿಂಗ್ ಇದನ್ನು ನಾ ಎಕ್ಸಾಂಪಲ್ಸ್ನು ಕೊಟ್ಬಿಟ್ಟಿದ್ದೇನೆ. ಸ್ಟೇಟ್ ದ ರೇಟ್ ಆಫ್ ಟ್ಯಾಕ್ಸ್ ಇನ್ ಕೇಸ್ ಆಫ್ ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್. ಗಿವ್ ಫಾರ್ಮುಲಾ ಫಾರ್ ಗ್ರಾಸಿಂಗ್ ಅಪ್ ಅಂತ ಹೇಳಿದಾರೆ. ದ ರೇಟ್ ಆಫ್ ಟ್ಯಾಕ್ಸ್ ಈಸ್ 30%. ರೇಟ್ ಆಫ್ ಟ್ಯಾಕ್ಸ್ ಎಷ್ಟೈತಿ ಅಂತಂದ್ರೆ ಇನ್ ಕೇಸ್ ಆಫ್ ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ 30% ಅದ, 30% ಐತಿ. ಓಕೆ, ಗ್ರಾಸ್ ವಿನ್ನಿಂಗನ್ನು ಕ್ಯಾಲ್ಕುಲೇಟ್ ಮಾಡೋಕೆ ಫಾರ್ಮುಲಾ ಇಲ್ಲೇ ಇದಕ್ಕೊಂದು ಮಾರ್ಕ್ಸ್ ಐತಿ, ಇದಕ್ಕೆ ಮಾರ್ಕ್ಸ್ ಐತಿ. ಸೊ ಇದನ್ನು ಬರೆದ್ರೆ 30% ಅಂತ ಬರೆದ್ರಿ 1 ಮಾರ್ಕ್ಸ್ ಬೀಳತ್ತೆ, ಮತ್ತು ಫಾರ್ಮುಲಾ ಬರೆದ್ರೆ 1 ಮಾರ್ಕ್ ಬೀಳತ್ತಲ್ಲೇ. ಗ್ರಾಸ್ ವಿನ್ನಿಂಗ್ ಕ್ಯಾಲ್ಕುಲೇಷನ್ ಮಾಡೋಕೆ ನೆಟ್ ವಿನ್ನಿಂಗ್ ಇಂಟು 100/70 ಮಾಡ್ತೇವೆ. ಈ 70 ಏನೈತಲ್ಲ ಇದು 100 ಏನೈತಿ ಅದರೊಳಗೆ 30% ರೇಟ್ ಮೈನಸ್ ಮಾಡಿ ಬಂದಂತಹ 70 ಇರತ್ತಾ. ಓಕೆ, ಗ್ರಾಸಿಂಗ್ ಅಪ್ ಹೆಂಗೆ ಆಗ್ತೈತೆ ಅದಲ್ಲೇ ನೆಟ್ ವಿನ್ನಿಂಗ್ ಇಂಟು 100/70 ಮಾಡೇವೆ. ವಾಟ್ ಈಸ್ ಬುಕ್ ಪ್ರಾಫಿಟ್ ಆಫ್ ಅ ಫರ್ಮ್?
ಬುಕ್ ಪ್ರಾಫಿಟ್ ಅಂದರೆ ಏನು ಅಂತ ಹೇಳಿ ಕೇಳಿದಾರೆ. The net profit as shown in the profit and loss account in the manner as laid down under section 28 to 44D as increased by the aggregate amount of salary, commission, bonus, remuneration payable to partners. Book profit ಅಂತಂದ್ರೆ ಏನು ಹೇಳಿದೀವಿ ನಾವಲ್ಲೇ, it is shown in the profit and loss account according to under section 28 to 44D as increased by the aggregate amount of salary, commission, bonus and remuneration payable to partners. Next question is, how do you treat the interest received by an individual as partner of a firm? Partner of a firm ಗ ಅಂದ್ರೆ ಪಾರ್ಟ್ನರ್ಗ ಇಂಟ್ರೆಸ್ಟ್ ಏನು ಬಂದೈತಿ ಅದನ್ನು ಹೆಂಗೆ ಟ್ರೀಟ್ ಮಾಡ್ತೀರಿ ಅಂತ ಕೇಳಕತ್ತಾರ. ಇನ್ ಇನ್ಕಮ್ ಟ್ಯಾಕ್ಸ್, ದ ಇಂಟ್ರೆಸ್ಟ್ ರಿಸೀವ್ಡ್ ಬೈ ಆನ್ ಇಂಡಿವಿಜುವಲ್ ಆಸ್ ಅ ಪಾರ್ಟ್ನರ್ ಆಫ್ ಎ ಫರ್ಮ್ will be taxable under the head profits from business to the extent to which it was allowed in the assessment of firm. Profit from business ಅಂತೇಳಿ ನಾವಲ್ಲೇ ಅದನ್ನು ಕನ್ಸಿಡರ್ ಮಾಡ್ತೇವೆ. ಹೂ ಈಸ್ ಕಾಲ್ಡ್ ಆ್ಯಸ್ ಆ್ಯನ್ ಇಂಡಿವಿಜುವಲ್ ಅಂದರೆ ಯಾರು ಅಂಡರ್ ಇನ್ಕಮ್ ಟ್ಯಾಕ್ಸ್. ಆ್ಯನ್ ಇಂಡಿವಿಜುವಲ್ ಮೀನ್ಸ್ ಅ ಪರ್ಸನ್, ಹ್ಯೂಮನ್ ಬೀಯಿಂಗ್, ಐದರ್ ಮೇಲ್ ಆರ್ ಫಿಮೇಲ್, ಮೈನರ್ ಆರ್ ಅ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್. ಎಲ್ಲರಿಗೂ ಇಂಡಿವಿಜುವಲ್ ಅಂತ ಹೇಳಿ ಕರಿತೇವೆ ಅಂತ ಹೇಳ್ತೇವೆ. ವ್ಯಕ್ತಿ, ಹ್ಯೂಮನ್ ಬೀಯಿಂಗ್, ಐದರ್ ಮೇಲ್, ಫಿಮೇಲ್, ಮೈನರ್ ಆರ್ ಅ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್, ಯಾರಾದ್ರೂ ಸುದೇಕ. ವಾಟ್ ಈಸ್ ದ ಅಮೌಂಟ್ ಆಫ್ ಡಿಡಕ್ಷನ್ ಫಾರ್ ಸೆಕ್ಷನ್ 80DD ಪರ್ಪಸ್? ಸೆಕ್ಷನ್ 80DD ಪ್ರಕಾರ ಡಿಡಕ್ಟ್ ಆಗ್ತಕ್ಕಂತಹ ಮೊತ್ತ ಎಷ್ಟು ಅಂತ ಕೇಳಾಕತ್ತಾರ. ದ ಅಮೌಂಟ್ ಆಫ್ ಡಿಡಕ್ಷನ್ ಫಾರ್ ಸೆಕ್ಷನ್ 80DD ಈಸ್ ₹75,000 ಫ್ರಾಮ್ ಗ್ರಾಸ್ ಟೋಟಲ್ ಇನ್ಕಮ್ ಇನ್ ದ ಪ್ರೀವಿಯಸ್ ಇಯರ್. ಇಟ್ ರಿಲೇಟ್ಸ್ ವಿತ್ ದ ಡಿಸಬಿಲಿಟಿ ಆಫ್ ಅ ಪರ್ಸನ್. ವಿಕಲಾಂಗತೆಗೆ ಸಂಬಂಧಪಟ್ಟಂತಹ ಸೆಕ್ಷನ್ ಐತಿ, ಇಲ್ಲೇ ಡಿಡಕ್ಷನ್ ಹೇಳಾಕತ್ತಾರ. 80DD ಅಂತಂದರೆ ವಿಕಲಾಂಗತೆಗೆ ಸಂಬಂಧಿಸಿದಂತಹ ಪರಿಚ್ಛೇದ ಐತಲ್ಲೇ. ಅದಕ್ಕೆ ಮೈನರ್ ಅಂದ್ರೆ 40 to 80% ಇತ್ತು ಅಂದ್ರೆ 75,000 ಆಫ್ ದ ಗ್ರಾಸ್ ಟೋಟಲ್ ಇನ್ಕಮ್ ಐತಿ. ಸಿವಿಯರ್ ಡಿಸಬಿಲಿಟಿ ಅಂದ್ರೆ ಮೋರ್ ದೆನ್ 80% ಇತ್ತು ಅಂದ್ರೆ 1,25,000 ಈಸ್ ದ ಅಲೋವೇಬಲ್ ಡಿಡಕ್ಷನ್ ಅಂತ ಹೇಳಿ ಹೇಳ್ತೇವೆ. How do you treat the share of income received by an individual as a member of a Hindu Undivided Family? Hindu Undivided Familyಗೆ ಒಬ್ಬ ವ್ಯಕ್ತಿಗೆ ಬಂದಂತಹ ಆದಾಯವನ್ನು ನೀವು ಹೇಗೆ ಪರಿಗಣಿಸುವಿರಿ ಅಂತ ಕೇಳಾಕತ್ತಾರ. ಇನ್ಕಮ್ ರಿಸೀವ್ಡ್ ಬೈ ಆನ್ ಇಂಡಿವಿಜುವಲ್ ಆಸ್ ಅ ಮೆಂಬರ್ ಆಫ್ Hindu Undivided Family ಈಸ್ ಫುಲ್ಲಿ ಎಕ್ಸಮ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 2. ಫುಲ್ಲಿ ಎಕ್ಸಮ್ಟ್ ಐತಿ. ಯಾಕಂದ್ರೆ ಆಲ್ರೆಡಿ HUFದೊಳಗೆ ಒಂದು ಇನ್ಕಮ್ ಚಾರ್ಜ್ ಆಗಿರ್ತೈತಿ, ಅದಕ್ಕೆ ರಿಪಿಟೇಷನ್ ಮಾಡೋಂಗಿಲ್ಲ ಟ್ಯಾಕ್ಸ್ ಪೂರ್ತೇಕ. ಅದಕ್ಕೆ ಇಲ್ಲೇನೈತಿ ಎಕ್ಸಮ್ಟ್ ಅಂತ ಹೇಳಿ ಹೇಳ್ತೇವೆ. ವಾಟ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಏನು? ಎನಿ ಪ್ರಾಫಿಟ್ ಆರ್ ಗೇನ್ಸ್ ಅರೈಸಿಂಗ್ ಫ್ರಾಮ್ ದ ಟ್ರಾನ್ಸ್ಫರ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಆರ್ called long-term capital gains. Long-term capital gains ಅಂತ ಹೇಳಿ ಕರೀತಾರಲ್ಲೇ. Next question, who are eligible for deduction under section 80C? 80C ಪ್ರಕಾರ ಯಾರ್ಯಾರು ಎಲಿಜಿಬಲ್ ಅದಾರ ಡಿಡಕ್ಷನ್ ಅನ್ನು ಮಾಡ್ಕೊಳಕ ಅಂತ ಹೇಳಕತ್ತಾರ. ಆ್ಯಂಡ್ ಇಂಡಿವಿಜುವಲ್ ಆ್ಯಂಡ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆರ್ ಎಲಿಜಿಬಲ್ ಫಾರ್ deduction under section 80C. How do you treat dividend received by an individual from foreign company and cooperative society? ಫಾರಿನ್ ಕಂಪ್ನಿಯಿಂದ ಮತ್ತು ಕೋಆಪರೇಟಿವ್ ಸೊಸೈಟಿಯಿಂದ ಬಂದಂತಹ ಡಿವಿಡೆಂಡನ್ನು ಹೆಂಗೆ ನೀವು ಟ್ರೀಟ್ ಮಾಡ್ತೀರಿ ಅಂತ ಕೇಳಾಕತ್ತಾರ. ಡಿವಿಡೆಂಡ್ ರಿಸೀವ್ಡ್ ಬೈ ಆನ್ ಇಂಡಿವಿಜುವಲ್
from foreign company and cooperative society is chargeable to tax. Chargeable to tax. ಟ್ಯಾಕ್ಸಿಗೆ ಒಳಪಡ್ತೈತಿ ಅಂಡರ್ ದ ಹೆಡ್. ಯಾವ ಹೆಡ್ ಒಳಗೆ? ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್. ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಒಳಗೆ ಟ್ಯಾಕ್ಸಿಗೆ ಒಳಪಡಿಸ್ತೇವೆ ದ ಡಿವಿಡೆಂಡ್ ರಿಸೀವ್ಡ್ ಬೈ ಆನ್ ಇಂಡಿವಿಜುವಲ್ ಫ್ರಾಮ್ ಫಾರಿನ್ ಕಂಪ್ನಿ ಆ್ಯಂಡ್ ಕೋಆಪರೇಟಿವ್ ಸೊಸೈಟಿ. How do you treat dividend received by an individual from domestic company? Dividend received from domestic company ಅಂತಿತ್ತು ಅಂತಂದ್ರೆ dividend from any Indian company is fully exempt under section 10 subsection 34. Who is a non-working partner? Non-working partner is a partner who is not actively engaged in conducting the affairs of the business or profession of the firm. Non-working partner is a partner who is not actively engaged in conducting the affairs of the business or profession of the firm. 16th question. State the income tax provisions relating to set off and carry forward of long-term capital loss. Long-term capital loss the set off ಮತ್ತು ಕ್ಯಾರಿ ಫಾರ್ವರ್ಡ್ಗೆ ಇರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಪ್ರೊವಿಷನ್ಸ್. ದ ಇನ್ಕಮ್ ಟ್ಯಾಕ್ಸ್ ಪ್ರೊವಿಷನ್ಸ್ ರಿಲೇಟಿಂಗ್ ಟು ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆರ್ ಆಸ್ ಫಾಲೋಸ್. ಫಸ್ಟ್ ಒನ್, ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್. Capital losses can be set off only against capital gains. Okay. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನೈತಿ, ಕ್ಯಾಪಿಟಲ್ ಲಾಸ್ ಏನೈತಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೋಡಿ ಅಷ್ಟು ನಾವು ಸೆಟ್ ಆಫ್ ಮಾಡೋಕೆ ಬರುತ್ತಾ. ಶಾರ್ಟ್ ಟರ್ಮ್ ಎನಿ ಆಫ್ ದ ಕ್ಯಾಪಿಟಲ್ ಗೇನ್ ಅಂತ ಹೇಳಿದ್ದೀವಿ ನಾವು ಅಲ್ಲೇ, ಹೌದಿಲ್ಲ? ಎನಿ ಆಫ್ ದ ಕ್ಯಾಪಿಟಲ್ ಗೇನ್ ಅಂತ ಹೇಳಿದ್ದೀವಿ. ಆದರೆ ಇಲ್ಲೇನೈತಿ, ಲಾಂಗ್ ಟರ್ಮ್ದೇನೈತಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೋಡಿ ಅಷ್ಟೇ ಅಡ್ಜಸ್ಟ್ ಆಗ್ತೈತಿ. ಆ್ಯಂಡ್ ನೆಕ್ಸ್ಟ್ ಪ್ರೊವಿಷನ್, unabsorbed long-term capital loss of current year can be carried forward to next assessment year, that is of maximum 8 years. ಓಕೆ, ಎರಡಕ್ಕೂ ಇದು ಕಂಡೀಷನ್ ಸೇಮ್ ಐತಿ. ಅದನ್ನು ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ ಅಂದ್ರೆ ಕರೆಂಟ್ ಇಯರ್ದಿಂದನೂ ನೆಕ್ಸ್ಟ್ 8 years ಒಳಗೆ ಅಷ್ಟೇ ನಾವು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬಹುದು. What do you mean by tax-free commercial securities? Tax-free commercial securities are those securities issued by a company, local authority or a statutory corporation in the form of debenture or bonds. Tax-free commercial securities ಅಂದ್ರೆ ಎಂಥ ಸೆಕ್ಯೂರಿಟೀಸ್ ಅಂತೇವಿ ಅಂತಂದ್ರೆ ದೀಸ್ ಆರ್ ಇಶ್ಯೂಡ್ ಬೈ ಇವನ್ನ ಕಂಪ್ನಿಯರ, ಲೋಕಲ್ ಅಥಾರಿಟಿಯರ, ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಇನ್ ದ ಫಾರ್ಮ್ ಆಫ್ ಡಿಬೆಂಚರ್ ಆರ್ ಬಾಂಡ್ಸ್ ಇಶ್ಯೂ ಮಾಡಿರತ್ತ. Who are eligible for deduction under section 80C? Individual and Hindu Undivided Family are eligible for deduction under section 80C. State the treatment of amount spent on Swachh Bharat Kosh and Clean Ganga Fund. Such is fully qualified for deduction under section 80G and 100% deduction is allowable. Swachh Bharat Kosh and Clean Ganga Fundige donation ಮಾಡಿದ್ದು ಫುಲ್ಲಿ ಡಿಡಕ್ಟ್ ಆಗ್ತತಿ ಅಂಡರ್ ಸೆಕ್ಷನ್ 80G. ಫುಲ್ಲಿ ಅಂತಂದ್ರೆ 100% ಡಿಡಕ್ಷನ್ ಈಸ್ ಅಲವೇಬಲ್. ಹೌ ಡು ಯು ಟ್ರೀಟ್ ಡೊನೇಷನ್ ಗಿವನ್ ಟು ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್? ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟಿಗೆ ಕೊಟ್ಟಂಥ ಡೊನೇಷನ್ ಹೆಂಗೆ ಅಂಥೇಳಿ, ಎನಿ ಡೊನೇಷನ್ ಗಿವನ್ ಟು ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಈಸ್ ಫುಲ್ಲಿ ಕ್ವಾಲಿಫೈಡ್ ವಿದೌಟ್ ಎನಿ ಲಿಮಿಟ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಆ್ಯಂಡ್ ರೇಟ್ ಆಫ್ ಡಿಡಕ್ಷನ್ ಈಸ್ 50%. ಆಗಳಿದು 100% ಇತ್ತು, ಇದೇನೈತಿ 50% ಅದ. State the types of capital gains. We have two types of capital gains. One is short-term capital gain and another is long-term capital gain. How is indexed cost of acquisition is quite calculated? First question ಒಳಗೆ ಇದನ್ನು explanation ಕೊಟ್ಟೇನೆ, still I am repeating. The indexed cost of acquisition is calculated as above
Indexed cost of acquisition is equal to cost of acquisition. ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂದರೆ ಪರ್ಚೇಸ್ ಮಾಡಿದಂತಹ ಮೊತ್ತ. ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಟ್ರಾನ್ಸ್ಫರ್, CII for the year of transfer, divided by CII for, that is cost inflation index of year of acquisition of any the asset ಬಗ್ಗೆ ಮಾತಾಡಕತ್ತೇವೆ ನಾವು. ಆರ್ ಫಾರ್ 2001 and 2002, whichever is later. Okay. What is short term capital gain? Any profit or gain arising from transfer of short term capital asset are called as short term capital gain. Short term ಅಸೆಟ್ಟನ್ನು ನಾವು ಅಲ್ಲಿ ಮಾರಾಟ ಮಾಡಿದ್ವಿ ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗುತ್ತಾ. ಸ್ಟೇಟ್ ದ ಇಂಡೆಕ್ಸ್ ನಂಬರ್ ಫಾರ್ ದ ಇಯರ್ 1981 and 82 and 2016 to 17. Index number for the year 1981 to 82 is 100. It was the base year earlier. ಅದಕ್ಕೆ 100 ಅಂತ ಕೊಡ್ತೇವೆ. ಯಾವುದು ಬೇಸ್ ಇಯರ್ ಇರ್ತೈತಿ ಅದಕ್ಕೆ 100 ಇರುತ್ತೆ. ಉಳಿದಿದ್ದಕ್ಕೆ ಅದರದ ಇನ್ಫ್ಲೇಷನ್ ಇಂಡೆಕ್ಸ್ ತೊಗೊಂಡು ಮುಂದೆ ಏನು ಮಾಡಿರ್ತಾರೆ, ಕನ್ಸ್ಯೂಮರ್ ಇಂಡೆಕ್ಸನ್ನು ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದಂಥ ವ್ಯಾಲ್ಯೂ ಇರುತ್ತೆ. ಅದನ್ನು ಏನೈತಿ ಅಂತಂದ್ರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸನ್ನು ಕ್ಯಾಲ್ಕುಲೇಷನ್ ಮಾಡಿರ್ತಾರೆ. 2016-17ಕ್ಕೆ 264 ಐತಿ. What do you mean by set off of losses? The income of an assessee is calculated in different heads. The income of an assessee is calculated in a different heads. There may be one or more heads showing losses. Such losses can be set off against the income of same head or other heads. ಏನು ನಮ್ಮ 5 ಹೆಡ್ಸ್ ಅದಾವಲ್ಲ ಅದರೊಳಗೆ ಈಗ ಹೌಸ್ ಪ್ರಾಪರ್ಟಿ ಐತಿ ಅಂದ್ರೆ ಒಂದು ಮನೆಯಿಂದ ನಮಗೆ ನುಕ್ಸಾನ್ ಆಗಿರ್ತೈತಿ, ಇನ್ನೊಂದು ಮನೆಯಿಂದ ಲಾಭ ಆಗಿರ್ತೈತಿ. ಈ ಲಾಭ ಆದಂತಹ ಮನೆಯ ಜೊತೆಗೆ ನುಕ್ಸಾನ್ ಆದಂತಹ ನಷ್ಟವಾದಂತಹ ಮನೆಯ ನಷ್ಟವನ್ನು ನಾವು ಅಡ್ಜಸ್ಟ್ ಮಾಡ್ತೇವೆ. ಅದನ್ನು ಇಂಟರ್ ಹೆಡ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೇವೆ ನಾವಲ್ಲೇ. ಓಕೆ, ಇಂಟರ್ ಹೆಡ್ ಅಡ್ಜಸ್ಟ್ಮೆಂಟ್ ಅಂತೇಳಿ ಹೇಳಾಕತ್ತೇವೆ. ಸೊ ಅದಕ್ಕೆ ನಾವು ಏನು ಮಾಡಾಕ್ತೇವೆ, ಸೊ ಲಾಸಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಇನ್ಕಮ್ ಆಫ್ ಸೇಮ್ ಹೆಡ್ ಅಂತ ಹೇಳಾಕತ್ತೇವೆ. ಅದನ್ನು ಅದರ್ ಹೆಡ್ನು ಅಂತ ಹೇಳ್ತೇವೆ. ಅಂದರೆ ಹೌಸ್ ಪ್ರಾಪರ್ಟಿ ಇದ್ದದ್ದನ್ನು ಬಿಸ್ನೆಸ್ ಆರ್ ಪ್ರೊಫೆಷನ್ ಜೋಡಿ ಅಡ್ಜಸ್ಟ್ ಮಾಡ್ತೇವೆ. ಆದರೆ ಬಿಸ್ನೆಸ್ ಆರ್ ಪ್ರೊಫೆಷನ್ ಇದ್ದದ್ದನ್ನು ನಾವು ಹೌಸ್ ಪ್ರಾಪರ್ಟಿ ಜೋಡಿ ಅಡ್ಜಸ್ಟ್ ಮಾಡ್ತೇವೆ. ಲೈಕ್ ದ್ಯಾಟ್ ಇಂಟರ್ ಹೆಡ್ ಆರ್ ಇಂಟ್ರಾ ಹೆಡ್ ಅಂತ ಹೇಳ್ತೇವೆ. ಸೆಟ್ ಆಫ್ ಆಫ್ ಲಾಸಸ್ ಮೀನ್ಸ್ ಅಡ್ಜಸ್ಟಿಂಗ್ ಲಾಸಸ್ ಅಗೇನ್ಸ್ಟ್ ಇನ್ಕಮ್ಸ್. ಓಕೆ, ಅಡ್ಜಸ್ಟಿಂಗ್ ಲಾಸಸ್ ಅಗೇನ್ಸ್ಟ್ ಇನ್ಕಮ್ಸ್ ಅಂತ ಹೇಳ್ತೇವೆ. What is partnership? According to Section 4 of Indian Partnership Act 1932, partnership means relationship between persons who have agreed to share the profits of a business carried on by all or any one of them acting for all. What do you mean by interest on securities? Interest on securities means interest on any securities of central government or state government. Interest on debentures or other securities of local authority or a company or a corporation established by a central or state or provincial act. What is the amount of deduction allowable for payment of medical insurance premium under section 80D ಅಂತ ಹೇಳಿ ಕೇಳಿದ್ದಾರೆ. ಕೆಲವೊಂದು ಕ್ವಶನ್ಸ್ ಅದು ಲಾಂಗ್ ಅದಾವೆ, ಕೆಲವೊಂದು ಕ್ವಶನ್ಸ್ ಶಾರ್ಟ್ ಅದಾವಲ್ಲೇ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಲಕ್ಷ ಕೊಟ್ಟು ಕೇಳ್ರಲ್ಲೇ. ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಡಿಡಕ್ಷನ್ ಅಂಡರ್ 80D ಈಸ್ ಆಸ್ ಅಂಡರ್ ಫಾರ್ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಡ್ ಬೈ ಚೆಕ್ ಆನ್ ಓನ್ ಹೆಲ್ತ್, ಸ್ಪೌಸ್ ಹೆಲ್ತ್ ಅಂದ್ರೆ ಸ್ಪೌಸ್ ಅಂತಂದ್ರೆ ಪಾರ್ಟ್ನರ, ಗಂಡ ಅಥವಾ ಹೆಂಡತಿ, ಡಿಪೆಂಡೆಂಟ್ ಚಿಲ್ಡ್ರನ್ ಹೆಲ್ತ್
₹25,000 ಐತೆ. ಓಕೆ, ಸ್ವಂತ ಹೆಲ್ತ್ ಮೇಲೆ, ಗಂಡ ಅಥವಾ ಹೆಂಡತಿಯ ಹೆಲ್ತಿನ ಮೇಲೆ, ಆರೋಗ್ಯದ ಮೇಲೆ. ಡಿಪೆಂಡೆಂಟ್ ಚಿಲ್ಡ್ರನ್ನು, ಡಿಪೆಂಡೆಂಟ್ ಅನ್ನೋ ಶಬ್ದ ಯೂಸ್ ಮಾಡಾಕತ್ತೀವಿ. ಹೂ ಆರ್ ನಾಟ್ ಅರ್ನಿಂಗ್, ಡಿಪೆಂಡೆಂಟ್ ಅಂತ ಹೇಳಿದ್ರೆ ಅವರಿಗೆ 25,000 ಐತಿ. ಫಾರ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಬೈ ಚೆಕ್ ಆನ್ ಪೇರೆಂಟ್ಸ್ ಹೂ ಆರ್ ಅಬೌವ್ 60 years, 60 years ಅಬೌವ್ ಇದ್ರು ಅಂದ್ರೆ ₹50,000 ಐತಿ. What is the maximum deduction for interest on deposits in savings account? ಪ್ರತಿಯೊಂದಕ್ಕೂ ನಮಗೇನೈತಿ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಒಳಗೆ ಇನ್ ಡೀಟೇಲ್ ಒಳಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ರೂಲ್ಸ್ ಕೊಡ್ತಾರೆ, ಪ್ರೊವಿಷನ್ಸ್ ಕೊಡ್ತಾರೆ. ಸೊ ಕೇರ್ಫುಲಿ ನೋಡ್ಕೋಬೇಕಾಗ್ತೈತಿ. ಇಲ್ಲೇ FD ಬಗ್ಗೆ ಮಾತಾಡಕತ್ತಿಲ್ಲ, ನಾವು ಬರೀ ಸೇವಿಂಗ್ಸ್ ಅಕೌಂಟ್ ಬಗ್ಗೆ ಮಾತಾಡಕ್ತೀವಿ. ದ ಮ್ಯಾಕ್ಸಿಮಮ್ ಡಿಡಕ್ಷನ್ ಫಾರ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಇನ್ ಸೇವಿಂಗ್ಸ್ ಅಕೌಂಟ್ ಈಸ್ ಅಪ್ ಟು ಮ್ಯಾಕ್ಸಿಮಮ್ ಆಫ್ ₹10,000 ಇನ್ ಆಲ್. ಎಷ್ಟು ನಿಮ್ಮ ಸೇವಿಂಗ್ಸ್ ಅಕೌಂಟ್ ಅದಾವಲ್ಲ ಎಲ್ಲದರ ಮೇಲೆ ಬರ್ತಕ್ಕಂತಹ ಬಡ್ಡಿ ಎಷ್ಟು? 10,000. ಮ್ಯಾಕ್ಸಿಮಮ್ ಅಂದ್ರೆ 10,000 ತನಕ ಡಿಡಕ್ಷನ್ ಸಿಗ್ತತಿ ಅಂತ ಹೇಳಕತ್ತಾರ. ರೈಟ್ ಎನಿ 2 donations, 100% of which amount is allowed as a deduction under section 80G. The amounts which are fully qualified for deduction under section 80G at 100% are the National Defence Fund, the Prime Minister National Relief Fund, National Foundation for Communal Harmony, the Chief Minister's Earthquake Relief Fund ಅಂತ ಹೇಳಾಕತ್ತೀವಿ. ಯಾವರ ಎರಡು ಕೇಳಿದಾರವರಲ್ಲೇ ನಾನು ನಿಮಗೆ 4 ಕೊಟ್ಟೇನಿ. ಯಾವುದರ 2 ಚೂಸ್ ಮಾಡಿಕೊಂಡು ನೀವು ಬರೀಬಹುದು. ಹೋಪ್ ಯು ಲೈಕ್ಡ್ this video on income tax. Please like, share, subscribe my channel for more videos on income tax. Thank you.